ಇನ್ನು ಬಿಜೆಪಿ ವಿರುದ್ಧ ಮುನಿಸ್ಕೊಂಡಿರುವಂತಹ ಶ್ರೀರಾಮುಲು ಅವರ ಮುಂದಿನ ನಡೆ ಏನು? ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ರಾಜ್ಯ ಬಿಜೆಪಿಯಲ್ಲೂ ಗೊಂದಲ ಇದೆ, ಜಿಲ್ಲಾ ಮಟ್ಟದಲ್ಲೂ ಗೊಂದಲ ಇದೆ. ಈಗ ಶ್ರೀರಾಮುಲು ಅವರ ನಡೆ ಬಗ್ಗೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ವಿರುದ್ಧ ಮುನಿಸ್ಕೊಂಡಿದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಮುನಿಸ್ಕೊಂಡಿದ್ದಾರೆ. ತಮ್ಮ ಮುನಿಸಿಗೆ ತಾವೇ ಮದ್ದನ್ನ ಹುಡುಕಿದ್ರ ಶ್ರೀರಾಮುಲು ಡಿಮ್ಯಾಂಡ್ ಕೇಳಿದ್ರೆ ಶಾಕ್ ಆಗತ್ತೆ. ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡುವಂತೆ ರಾಮುಲು ಬೇಡಿಕೆ ಇಟ್ಟಿದ್ದಾರೆ. ಆಂಧ್ರದಿಂದ ರಾಜ್ಯಸಭೆಗೆ ಕಳಿಸುವಂತೆ ಮನವಿ ಮಾಡ್ತಾರಂತೆ. ಆಂಧ್ರ ರಾಜ್ಯಸಭೆ ಸದಸ್ಯ ವೈಎಸ್ಆರ್ಪಿಯ ಸಾಯಿ ರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಸಾಯಿ ರೆಡ್ಡಿ ಅವಧಿ ಇನ್ನು 4 ವರ್ಷ ಬಾಕಿ ಇದೆ. ಆಂಧ್ರ ಕೋಟಾದಡಿ ರಾಜ್ಯಸಭೆಗೆ ಕಳಿಸೋದಕ್ಕೆ ಮನವಿ ಮಾಡ್ತಿದ್ದಾರೆ. ರಾಜ್ಯ ಮುಖಂಡರ ಮೂಲಕ ರಾಮುಲು ಸಂದೇಶವನ್ನ ಕಳಿಸಿದ್ದಾರೆ. ದೆಹಲಿ ಭೇಟಿಯ ವೇಳೆ ರಾಜ್ಯಸಭೆ ಬಗ್ಗೆ ಚರ್ಚೆ ನಡೆಸ್ತಾರಂತೆ ಶ್ರೀರಾಮುಲುಗೆ ಸದ್ಯ ಪಕ್ಷದಲ್ಲಿ ಯಾವುದೇ ಹುದ್ದೆ ಇಲ್ಲ. ರಾಜ್ಯಸಭೆ ಹುದ್ದೆ ಕೇಳೋದಕ್ಕೆ ಚಿಂತೆ ನಡೆಸ್ತಾ ಇದ್ದಾರಂತೆ. ರಾಜ್ಯಸಭೆ ಹುದ್ದೆ ಕೇಳಿದ್ರೆ ಹೇಗೆ ಅನ್ನೋ ಚಿಂತನೆಯಲ್ಲಿ ಶ್ರೀರಾಮುಲು ಇದ್ದಾರೆ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ರೆಡ್ಡಿ ವರ್ಸಸ್ ಶ್ರೀರಾಮುಲು, ಮತ್ತೊಂದು ಕಡೆ ವಿಜೇಂದ್ರ ವರ್ಸಸ್ ಯತ್ನಾಳ್. ಆದ್ರೆ ಶ್ರೀರಾಮುಲು ವಿಜೇಂದ್ರ ವಿರುದ್ಧ ಕೂಡ ಸಿಟ್ಟಾಗಿದ್ದಾರೆ. ಸದ್ಯಕ್ಕೆ ಯಾವುದೇ ಹುದ್ದೆ ಇಲ್ಲ ಶ್ರೀರಾಮುಲುಗೆ. ಹಾಗಾಗಿ ರಾಜ್ಯಸಭೆ ಹುದ್ದೆಯನ್ನ ಕೇಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜ್ಯಸಭೆ ಸದಸ್ಯರನ್ನ ಮಾಡಿ ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ಹೊರಟಿದ್ದಾರೆ. ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಈ ಮನವಿಯನ್ನ ಶ್ರೀರಾಮುಲು ಮಾಡಲಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಗೆ ತಮ್ಮ ಮುನಿಸಿಗೆ ತಾವೇ ಮದ್ದು ಹುಡುಕಿದ್ರ ಶ್ರೀರಾಮುಲು. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಶ್ರೀರಾಮುಲು ಅವರ ಈ ಡಿಮ್ಯಾಂಡ್ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಏನವರ ಡಿಮ್ಯಾಂಡ್, ಜೊತೆಗೆ ಅಂದ್ರೆ ಕರ್ನಾಟಕ ರಾಜಕಾರಣವನ್ನು ಬಿಟ್ಟು ಆಂಧ್ರ ರಾಜಕಾರಣದತ್ತ ಮುಖ ಮಾಡುವಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರಾ? ಏನ್ ಓಡ್ತಾ ಇದೆ ಅವರ ತಲೆಯಲ್ಲಿ? ಮಧುಕರ್, ಈಗಾಗಲೇ ಹೇಳಿದಂತೆ ರಾಜ್ಯ ಬಿಜೆಪಿಯ ಕೆಲ ವ್ಯಕ್ತಿಗಳ ಜೊತೆ ಮತ್ತು ಆಪ್ತ ಮಿತ್ರ ಆಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿಂದ ಮುನಿಸಿಕೊಂಡಂತ ಶ್ರೀರಾಮುಲು ಅವರ ಮನವೊಲಿಸಕ್ಕೆ ಕಳೆದ ಒಂದು ವಾರದಿಂದ ಕೂಡ ರಾಜ್ಯ ಬಿಜೆಪಿಯ ನಾಯಕರು ಹರಸಾಹಸ ಪಡುತ್ತಿದ್ದಾರೆ. ಇದರ ಬೆನ್ನಲ್ಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ನಡ್ಡಾ ಅವರ ಜೊತೆ ಕೂಡ ನೇರವಾಗಿ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾ ಅವರ ಜೊತೆಗೂ ಒಂದಷ್ಟು ಮಾತುಕತೆ ಆಡಿದ್ರು. ಅವರು ಕೂಡ ದೆಹಲಿಗೆ ಬನ್ನಿ ಅನ್ನಂತ ಮಾತನ್ನು ಹೇಳಿದ್ರು. ಆದ್ರೆ ಈವರೆಗೂ ಕೂಡ ಏನು ಶ್ರೀರಾಮುಲು ಅವರು ದೆಹಲಿಗೆ ಹೋಗಿಲ್ಲ. ಎಲ್ಲೋ ಒಂದ್ ಕಡೆ ಪಕ್ಷದ ವಿರುದ್ಧ ಮತ್ತು ಪಕ್ಷದ ಕೆಲ ವ್ಯಕ್ತಿಗಳ ವಿರುದ್ಧ ಮುನಿಸಿಕೊಂಡಿರ್ತಕ್ಕಂಥ ಶ್ರೀರಾಮುಲು ಅವರು ತಮ್ಮದೇ ಆದ ಪಾಳ್ಯದಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಒಂದಷ್ಟು ಕಾಂಗ್ರೆಸ್ ಮೂಲಗಳಿಂದ ಏನು ಶ್ರೀರಾಮುಲು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ವದಂತಿ ಕೂಡ ಇದೆ. ಕೆಲವು ಕಾಂಗ್ರೆಸ್ ನಾಯಕರು ಶ್ರೀರಾಮುಲು ಬರೋದಕ್ಕೆ ಸ್ವಾಗತ ಅಂತಾನೂ ಹೇಳಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಾನು ಪಕ್ಷವನ್ನು ಬಿಡೋದಿಲ್ಲ ಅನ್ನೋಂತ ಮಾತನ್ನು ಹೇಳ್ತಕ್ಕಂಥ ಶ್ರೀರಾಮುಲು ಅವರು ಪಕ್ಷದಲ್ಲಿ ಸದ್ಯಕ್ಕೆ ಅವ್ರಿಗೆ ಯಾವುದೇ ರೀತಿಯಂತ ಸ್ಥಾನಮಾನ ಇಲ್ಲ. ಇದ್ರ ಜೊತೆಗೆ ಕಳೆದ 2 ಚುನಾವಣೆ ಅಂದ್ರೆ 2023ರ ವಿಧಾನಸಭೆ ಮತ್ತು 2024ರ ಲೋಕಸಭೆ ಚುನಾವಣೆಯನ್ನು ಸೋತಿರ್ತಕ್ಕಂಥ ಶ್ರೀರಾಮುಲು ಅವರು ಪಕ್ಷವನ್ನು ಗಟ್ಟಿಗೊಳಿಸ್ಬೇಕಂದ್ರೆ ಮತ್ತು ನಾನು ಪಕ್ಷದಲ್ಲಿ ಆಕ್ಟಿವ್ ಆಗಿರ್ಬೇಕಂದ್ರೆ ನನಗೂ ಒಂದು ಸೂಕ್ತವಾದಂತಹ ಸ್ಥಾನಮಾನ ಬೇಕಾಗಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಏನು ಕಳೆದ ವಾರ ಆಂಧ್ರದ ವಿಜಯ್ ಸಾಯಿ ರೆಡ್ಡಿ ಅನ್ನೋ ರಾಜ್ಯಸಭಾ ಸದಸ್ಯರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ಸ್ಥಾನವನ್ನು ನನಗೆ ಕೊಡೋದಾದ್ರೆ ನಾನು ರಾಜ್ಯದಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸಬಹುದು ಮತ್ತು ನೆರೆಯ ರಾಜ್ಯ ಆಗಿರ್ತಕ್ಕಂಥ ಆಂಧ್ರದಲ್ಲಿ ಕೂಡ ಬಿಜೆಪಿಯ ಒಂದಷ್ಟು ಪರಿಣಾಮಕಾರಿಯಾಗಿ ಪಕ್ಷವನ್ನು ಕಟ್ಟಬಹುದು ಅನ್ನೋ ಒಂದು ಚಿಂತನೆಯಲ್ಲಿದ್ದಾರೆ. ಆದ್ರೆ ಈ ಮಾತನ್ನು ಎಲ್ಲಿಯೂ ಕೂಡ ನೇರವಾಗಿ ಶ್ರೀರಾಮುಲು ಅವರು ಹೇಳಿಲ್ಲ. ನನಗೆ ರಾಜ್ಯಸಭಾ ಸೀಟ್ ಕೊಡಿ ಅಂತ ಎಲ್ಲಿಯೂ ಕೇಳಿಲ್ಲ. ಆದ್ರೆ ತಮ್ಮ ಬೆಂಬಲಿಗರ ಮೂಲಕ ಒಂದಷ್ಟು ರಾಜ್ಯ ನಾಯಕರಿಗೆ ಒಂದಷ್ಟು ಪರೋಕ್ಷವಂತ ಸಂದೇಶವನ್ನು ಕೊಡುವ ಮೂಲಕ ನಾನು ಪಕ್ಷದಲ್ಲಿ ಗಟ್ಟಿಯಾಗಿರಬೇಕು ಮತ್ತು ಪಕ್ಷವನ್ನು ಕೂಡ ಗಟ್ಟಿಯಾಗಿ ಮುನ್ನಡೆಸ್ಕೊಂಡು ಹೋಗಬೇಕು. ಎಸ್ ಟಿ ಸಮುದಾಯದ ಪ್ರಬಲವಾದ ನಾಯಕನಾಗಿರ್ತಕ್ಕಂಥ ಶ್ರೀರಾಮುಲು ಅವರಿಗೆ ಒಂದಷ್ಟು ಸ್ಥಾನಮಾನ ಕೊಡೋದಾತಂದ್ರೆ ರಾಜ್ಯದಲ್ಲಿ ಎಸ್ ಟಿ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಸಾಕಷ್ಟು ಸಾಧ್ಯತೆ ಆಗುತ್ತೆ. ಪ್ರಮುಖವಾಗಿ ರಾಜ್ಯದಲ್ಲಿ 15 ಎಸ್ ಟಿ ಕ್ಷೇತ್ರಗಳಲ್ಲಿ ಸದ್ಯ 2023 ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿ ಸೋತಿದೆ. ಅದರಲ್ಲೂ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 10 ಏನು ಎಸ್ ಟಿ ಕ್ಷೇತ್ರಗಳಿದ್ದಾವೆ. ಎಲ್ಲ ಕಡೆಗಳೂ ಶ್ರೀರಾಮುಲು ಅವರು ಓಡಾಡಬೇಕು, ಗೆಲ್ಲಬೇಕು. ಮುಂದೆ 2028 ಚುನಾವಣೆಗೆ ಪಕ್ಷವನ್ನು ಗಟ್ಟಿಗೊಳಿಸ್ಬೇಕಂದ್ರೆ ಶ್ರೀರಾಮುಲು ಅವರಿಗೆ ಒಂದು ಏನಾದ್ರೂ ಸ್ಥಾನಮಾನ ಕೊಡಬೇಕು ಅನ್ನೋ ಬಗ್ಗೆ ಪಕ್ಷವು ಚಿಂತನೆ ಮಾಡ್ತಕ್ಕಂಥ ಬೆನ್ನಲ್ಲೇ ಶ್ರೀರಾಮುಲು ಅವರು ಪರೋಕ್ಷವಾಗಿ ಇಂಥದ್ದೊಂದು ಡಿಮ್ಯಾಂಡ್ ಅನ್ನು ಪಕ್ಷದ ಮುಂದೆ ಇಡುವ ಮೂಲಕ ಎಲ್ಲೇ ಒಂದ್ ಕಡೆ ತಾವು ಕೂಡ ಆ ಪಕ್ಷಕ್ಕೆ ಅನಿವಾರ್ಯ ಅಂತಕ್ಕನ್ನೋದು ತೋರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.